ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಡಿಗುಡ್ಡ ಚಲನಚಿತ್ರ ಪ್ರದರ್ಶನಕ್ಕೆ ಚಿಂತನೆ ಮಾಡಲಾಗಿದೆ. ಅಗ್ನಿಸಾಕ್ಷಿ ಧಾರಾವಾಹಿಯ ನಟ ಅಮಿತ್ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಎಂದು ಸಮಾಜ ಸೇವಕ ಬಿಜಿ ಸಾವಂತ್ ತಿಳಿಸಿದರು. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕೆಲವು ದಿನದ ಹಿಂದೆ ಈ ಚಲನಚಿತ್ರದ ಟ್ರೈಲರ್ ನೋಡಿದ್ದು ಬಹಳಷ್ಟು ಇಷ್ಟವಾಯಿತು. ಇಂತಹ ಚಿತ್ರವನ್ನ ಮಕ್ಕಳಿಗೆ ತೋರಿಸಬೇಕು ಎಂದು ನಿರ್ಧರಿಸಿ ಅಮಿತ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ಮಕ್ಕಳು ತಿಳಿದುಕೊಳ್ಳಬೇಕು. ಆ ರೀತಿ ತಿಳಿದುಕೊಂಡಾಗ ಮಾತ್ರ ಮಕ್ಕಳಿಗೆ ಉಜ್ವಲ ಭವಿಷ್ಯ ಸಿಗುತ್ತದೆ. ಈಗಿನ ಮಕ್ಕಳು ಸಾಕಷ್ಟು ಬುದ್ಧಿವಂತರಾಗಿದ್ದು ಕೆಟ್ಟದ್ದು ಒಳ್ಳೆಯದರ ಬಗ್ಗೆ ತಿಳಿ ಹೇಳಿ ಸ್ವಲ್ಪ ಪ್ರೋತ್ಸಾಹ ನೀಡಿದರೂ ಸಾಕಾಗುತ್ತದೆ ಎಂದರು. ಪ್ರತಿಯೊಂದು ಸ್ಕೂಲ್ ಟೀಚರ್ ಹಾಗೂ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಈ ಕರಡಿಗುಡ್ಡ ಪಿಕ್ಚರ್ ನೋಡ್ಲಿ, ಅದನ್ನ ನೋಡಿಕೊಂಡು ಅದು ಆಟ ಗೊತ್ತಾಗಿ ಮಕ್ಕಳಿಗೆ ಕೊಡಬೇಕು ಅಂತ ಮತ್ತೊಂದು ನಾನು ಗ್ಯಾರಂಟಿಯಾಗಿ ನಾನು ಹೇಳ್ತಾ ಇದ್ದೇನೆ. ಯಾವಾಗ ಈ ಫಿಲ್ಮ್ ಅವ್ರ ಮಕ್ಕಳಿಗೆ 2 ತಾಸು ಆ ಬಿಡುವು ಹಾಕೊಂಡು ಅವ್ರು ತೋರಿಸಿದ್ರೆ ಆ ಟೀಚರ್ಗಳ ಕೆಲಸ ಅಂದ್ರೆ 20% ಕಡಿಮೆ ಆಗ್ಬೋದು ಅಂತ ಮಕ್ಕಳು ಬಹಳ ತುಂಟತನ ಮಾಡ್ಬೋದು. ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳು ಯಾವ ರೀತಿ ಅಂತ ಹೇಳಿದ್ರೆ, ನಾವು ಕೆಲವು ನಮ್ಮ ಮಕ್ಕಳು ಹೈಸ್ಕೂಲ್ ಹೋಗ್ತಾರೆ ಅಂದ್ರೆ ಕೆಲವೊಂದು ನೋಡಿದ್ರೆ ಅಂದ್ರೆ ಕಾಲೇಜ್ ಮಕ್ಕಳಿಗಿಂತ ಮುಂದಿನ ಯೋಜನೆಗಳು ಅವ್ರ ಇರ್ತವೆ, ಮುಂದೆ ಆ ಲೆವೆಲ್ ಹೋಗ್ಬಿಟ್ಟಿದ್ದಾರೆ. ನಾವು ಕಾಲೇಜ್ ಹೋಗೋದು ಇಲ್ಲಾಗಿತ್ತು. ನಮ್ಮ ಕಾಲೇಜ್ ಆದ ನಂತರ ಕೆಲವೊಂದು ಗೊತ್ತಾಗೋದು ಆಲ್ರೆಡಿ ಪಿಕಪ್ ಮಾಡ್ಕೊಂಡಿದ್ದಾರೆ. ಅವ್ರ ಮಾತು ಅವ್ರು ಏನೇನು ಅವ್ರು ಕೆಲವೊಂದು ಅಫೇರ್ಸ್ ಸಣ್ಣ ಸಣ್ಣ ಪುಟ್ಟ ಸ್ಟಡಿ ಮಾಡಿದಾಗ ಅದನ್ನು ಈ ಸ್ಕೂಲ್ ಮಕ್ಕಳಿಗೆ ಹೆಂಡಲ್ ಮಾಡೋದು ಸ್ಕೂಲ್ ಟೀಚರ್ಗಳು ಅವರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ನೋಡಿ ಹೋದರೆ ಅವ್ರಿಗೆ ಅವ್ರ ಮಕ್ಕಳು ಒಳ್ಳೆ ಬೆಳಿಬೇಕಂತ ಇರ್ತಾರೆ. ಪ್ರತಿಯೊಬ್ಬರು ಶಿಕ್ಷಕರು ಏನಿರ್ತಾರೆ ಮಕ್ಕಳನ್ನು ತಮ್ಮ ಮಕ್ಕಳು ಒಳ್ಳೆ ಬೆಳಿಬೇಕು ಅಂತ ಆ ಬೆಳಿಬೇಕಂತ ಆದಾಗ ನಟ ನಿರ್ದೇಶಕ ಅಮಿತ್ ಮಾತನಾಡಿ, ನಾವು ಚಿಕ್ಕವರಿದ್ದಾಗಿನ ಪರಿಸ್ಥಿತಿ ಬೇರೆಯೇ ಇತ್ತು. ಪಾಠದ ಜೊತೆಗೆ ಆಟೋಟಗಳಲ್ಲಿ ಸದಾ ತೊಡಗಿಕೊಂಡು ಕ್ರಿಯಾಶೀಲರಾಗಿದ್ದವರು. ಆದರೆ ಈಗ ಮೊಬೈಲ್ನಿಂದಾಗಿ ಬಹುತೇಕ ಮಕ್ಕಳಿಗೆ ಕೆಲವು ಕ್ರೀಡೆಗಳ ಬಗ್ಗೆ ತಿಳಿದೇ ಇಲ್ಲ. ಮನೆಯಿಂದ ಹೊರ ಹೋಗಿ ಆಟವಾಡುವ ಮನಸ್ಥಿತಿ ಇಲ್ಲ. ಇದನ್ನೆಲ್ಲ ಗಮನಿಸಿ ಮಕ್ಕಳಿಗಾಗಿಯೇ ಕರಡಿಗುಡ್ಡ ಚಿತ್ರ ನಿರ್ಮಾಣ ಮಾಡಲಾಗಿದೆ. ನಾಗೇಂದ್ರ ಅರಸು, ಪ್ರವೀಣ್ ಶೆಟ್ಟಿ, ಭವಾನಿ ಪ್ರಕಾಶ್ ಮುಂತಾದವರು ನಟಿಸಿದ್ದಾರೆ. ತಲಕಾಡಿನ ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ. ಮಕ್ಕಳಿಗೆ ಒಳ್ಳೆಯ ವಿಚಾರ ತೋರಿಸಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಒಂದು ನಾಮಿನಲ್ ಫೀಸ್ ತಗೊಂಡು ಇದು ಮಾಡುವಂಥದ್ದು. ಅದರಲ್ಲಾದ ಕಲೆಕ್ಷನಲ್ಲಿ ಅಗತ್ಯ ಇರುವಂಥ ಮಕ್ಕಳು ಇದೇ ಡಿಸ್ಟ್ರಿಕ್ಟಲ್ಲೂ ತಾಲೂಕಲ್ಲಿ ನೋಡ್ಬೋದು. ಅಗತ್ಯ ಇರುವಂಥ ಮಕ್ಕಳಿಗೆ ಎಜುಕೇಷನ್ ಇದೆ ಅಂದರೆ ಅದು ಅವರಿಗೆ ಅಪ್ಪ ವರ್ಡ್ ಹೇಳೋಕ್ಕಾಗಲ್ಲ. ನಾವು ಯೂಶಲಿ ಕೊಲೋಕಿಯಲ್ ವರ್ಡಲ್ಲಿ ಬಡ ಮಕ್ಕಳು ಅಂತ ಹೇಳಿದ್ರು ತಪ್ಪಾಗ್ತದೆ. ಹಂಗಲ್ಲ, ಅವರಿಗೆ ಚೆನ್ನಾಗಿ ಓದ್ತಾರೆ ಬಟ್ ಅವರಿಗೆ ಎಜುಕೇಷನ್ ಬೇಕಾದಂಥ ಸವಲತ್ತು ಅಥವಾ ದುಡ್ಡು ಇರೋಲ್ಲ. ಸೊ ಅಂಥವ್ರಿಗೆ ಒಂದು ಸ್ವಲ್ಪ ಒಂದೊಂದು ಅಮೌಂಟ್ ಅದಕ್ಕೆ ಡೊನೇಟ್ ಮಾಡ್ತಾರೆ. ಸೊ ಅದು ಮಕ್ಕಳಿಗೆ ಮಾಡ್ಕೊಂಡು ಮಕ್ಕಳಿಗೆ ಮತ್ತೆ ಒಳ್ಳೆಯದಾಗೋ ಥರ ಒಂದು ಯೋಚನೆ ಮಾಡ್ತಾರೆ. ಸೊ ದೊಡ್ಡ ಫುಡ್ ಒಳ್ಳೆ ಇದು ಮಾಡ್ತಿದ್ದಾರೆ. ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಅಂತ ಬ್ಯಾಂಗ್ಳೂರಲ್ಲಿ ಸ್ಕೂಲ್ ಪ್ರೊಸೆಷನ್ಸ್ ನಾವು ಹಾಕ್ತಾ ಇದ್ದೀವಿ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ಫುಲ್ ಅಡ್ವೆಂಚರ್ ಬೇಸ್ ಆದ ಕಾರಣ ಫನ್ ಫೀಲ್ಡ್ ಇದೆ. ಕಾಮಿಡಿ ಆಗ್ತದೆ ಮತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ನಾಗೇಂದ್ರ ಅರಸು ಮತ್ತೆ ಪ್ರವೀಣ್ ಶೆಟ್ಟಿ, ಕೆಲವೊಂದಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಅಜಯ್ ಕುಮಾರ್ ದೈವಜ್ಞ ಇದ್ರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.